ಕೃಷಿಕರು ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಹೆಚ್ಚಾಗಿ ಅನುಸರಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಸದಾಕಾಲ ಸಮೃದ್ಧಿಗೊಳಿಸಬೇಕೆಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇವಾ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕಾಕನೂರ್ ಕರೆ ಕೊಟ್ಟರು. ಕುಶಾಲನಗರಕ್ಕೆ ಆಗಮಿಸಿದ ಸಂದರ್ಭ ಸ್ಥಳೀಯ ಯುವ ಕೃಷಿಕರ ತಂಡ ನೀಡಿದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇವಾ ಟ್ರಸ್ಟ್ನ ದೇಶದ 13 ರಾಜ್ಯಗಳಲ್ಲಿ ಆರಂಭಿಸಲಾಗಿದೆ. ಹಾಗೆಯೇ ರಾಜ್ಯದಲ್ಲಿಯೂ 25ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸಲಾಗಿದೆ. ಇಂದು ವಿದ್ಯಾವಂತ ಯುವಕರು ಉದ್ಯೋಗ ಅರಸಿ ದೂರದ ನಗರಗಳಿಗೆ ತೆರಳುವುದನ್ನು ತಡೆದು ಸಾವಯವ ಸ್ವಯಂ ಕೃಷಿಯತ್ತ ತೊಡಗಿಸಿಕೊಂಡು ಸ್ವಾವಲಂಬಿಗಳಾಗಲು ಜಾಗೃತಿ ಮೂಡಿಸಲಾಗಿದೆ. ಹಾಗೆಯೇ ರಾಜ್ಯದ ಇನ್ನಿತರ ಜಿಲ್ಲೆಗಳ ಬಡ ರೈತರ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ಹಾಗೂ ಯುವಕ ಯುವತಿಯರಿಗೆ ಕಂಪ್ಯೂಟರ್ ತರಬೇತಿ ನೀಡಿ ಪ್ರೋತ್ಸಾಹಿಸುವ ಕೆಲಸವಾಗುತ್ತಿದೆ. ಮಣ್ಣಿನ ಆರೋಗ್ಯವನ್ನು ಸಂರಕ್ಷಿಸುವ ಸಲುವಾಗಿ ರಾಸಾಯನಿಕ ಮುಕ್ತ ಕೃಷಿಗೆ ಒತ್ತು ನೀಡಬೇಕು. ರಾಸಾಯನಿಕ ಅಳವಡಿಸದೆ ಸಾವಯವ ಕೃಷಿಗೆ ಹೆಚ್ಚು ಉತ್ತೇಜನ ಸಿಗುವಂತ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಹಮ್ಮಿಕೊಳ್ಳಲು ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಗಳನ್ನು ಒತ್ತಾಯಿಸಲಾಗುತ್ತದೆ. ಕೃಷಿ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕಿದೆ ಎಂದು ಕಾಕನೂರು ಹೇಳಿದರು. ಕೊಡಗಿನಲ್ಲೂ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇವಾ ಘಟಕವನ್ನ ತೆರೆದು ಸಕ್ರಿಯ ಕಾರ್ಯಕರ್ತನನ್ನು ಸೆಳೆಯಲಾಗುತ್ತಿದೆ ಎಂದು ಕಾಕನೂರು ಹೇಳಿದರು. ಸಂಘಟನೆಯಿಂದ ಉಚಿತವಾಗಿ ಮಾಡ್ತಾ ಇದ್ದೀವಿ. ಇದು ಇಡೀ ರಾಜ್ಯದಲ್ಲಿ ನಾವು ಏನಿದೆ ನಮ್ಮ ಕಾರ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಅಂದರೆ ಇದು ಒಂದು ವಿವಿಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಆ ಭಾಗದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳನ್ನ ನಾವೇನಿದೆ ಹೋರಾಟ ಮಾಡಿ ಆ ಮೂಲಕ ಏನಿದೆ ಅದನ್ನ ಪಡ್ಕೊಳ್ತಾ ಇದ್ದೀವಿ. ಭಾಳಷ್ಟು ಹೋರಾಟಗಳು ಏನಿದ್ದಾವೆ ನಮ್ಮ ಪ್ರತೀಕವಾಗಿ ಆಗಿದ್ದಾವೆ, ಬಿಡಿಸಿದ್ದಾವೆ, ಆದೇಶಗಳು ಆಗಿದ್ದಾವೆ. ಸರ್ಕಾರದ ವಿರುದ್ಧ ನಾವು ಮೊನ್ನೆ ಏನು ನಮ್ಮ ದೇವನಹಳ್ಳಿ ರೈತರ ಹೋರಾಟದಲ್ಲಿ ನಾವು ಭಾಗವಹಿಸಿದ್ವಿ. ಅಲ್ಲಿ ನಾವು ಯಶಸ್ವಿಯನ್ನು ಗಳಿಸಿದ್ವಿ. ಸುಮಾರು 1117 ಎಕರೆ ಏನಿದೆ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ. ಯಾಕಂದರೆ ಅಲ್ಲೆಲ್ಲ ಕೈಗಾರಿಕರಣ ಮಾಡೋದ್ರಿಂದ ಏನೈತೆ ರೈತರು ಕೃಷಿ ಭೂಮಿ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ದೀವಿ. ಇದೇ ಥರ ಏನಿದೆ ನಮ್ಮ ಕೊಪ್ಪಳ ಭಾಗದಲ್ಲಿ ಎಕ್ಸ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಇಂಡಸ್ಟ್ರಿ ಇತ್ತು. ಆ ಇಂಡಸ್ಟ್ರಿಯಲ್ಲಿ ಸುಮಾರು 900 ಎಕರೆ ಭೂಮಿಯನ್ನು ಏನೈತೆ ನಾವು ರೈತರಿಗೆ ಬಿಡಿಸ್ಕೊಟ್ಟಿದ್ದೀವಿ. ಆಮೇಲೆ ಈಗ BSPL ಅಂತ ಹೇಳ್ಬಿಟ್ಟು ಒಳ್ಳೆಯ ಒಂದು ದೊಡ್ಡ ಬಲೋಟ ಅಂತ ಹೇಳ್ಬಿಟ್ಟು ಕಂಪನಿ ಬಂದಿದೆ. ಅದು 4800 ಎಕರೆಯನ್ನು ಏನೈತೆ ಪ್ರದೇಶವನ್ನು ವ್ಯಾಪಿಸ್ತಾ ಇದೆ. ಅದು ಕೂಡ ನಾವು ಖಂಡಿಸಿ ರಾಜ್ಯ ಮಟ್ಟದಲ್ಲಿ ಎಲ್ಲ MLAಗಳು MP ಗಳು ಇದು ನಮ್ಮ ಸಂಘಟನೆ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಪಾಲ್ಗೊಂಡಿದ್ದಾರೆ. ಅದು ಕೂಡ ಏನಿದೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದ್ದಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ನಾವು ಅರ್ಜಿಯನ್ನು ಹಾಕಿದ್ದೀವಿ. ಯಾಕಂದರೆ ಇದು ಬೊಲೋಟ ಕಂಪ್ನಿಯಿಂದ ಏನಿದೆ ನಮಗೆ ಆರೋಗ್ಯ ಮೇಲೆ ಸಮಸ್ಯೆ ಆಗ್ತಾಯಿದೆ. ಒಂದನೇದು, ಎರಡನೇದಾಗಿ ನಮ್ಮ ರೈತರ ಏನಿದೆ ಭೂಮಿಗಳನ್ನು ಕಬಳಿಸ್ತಾ ಇದ್ದಾವೆ. ಈ ಕಾರ್ಪೊರೇಟ್ ಕಂಪನಿಗಳನ್ನು ಏನೈತೆ ನಾವು ತಡೆಗಟ್ಟಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾಯಿದ್ದೀವಿ. ನಿರಂತರವಾಗಿ ನಮ್ಮ ಹೋರಾಟ ಇರುತ್ತೆ ಇಡೀ ರಾಜ್ಯದಲ್ಲಿ. ಮತ್ತು ನಮ್ಮ ಕುಶಾಲನಗರದಲ್ಲಿ ಇರ್ಬೋದು, ಮಡಿಕೇರಿಯಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಏನು ರೈತರ ನಡವಳಿಕೆ ಅವರು ವಿರುದ್ಧವಾಗಿ ಏನು ಸರ್ಕಾರ ಕ್ರಮ ಜರುಗಿಸುತ್ತೆ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತೀವಿ. ನಿರಂತರವಾಗಿ ನಮ್ಮ ದಾವೂದ್ ಬೈ ಅವರು ನಮ್ಮ ಸಂಘಟನೆ ಜೊತೆಯಲ್ಲಿ ಕೈ ಜೋಡಿಸಬೇಕಂತೇಳಿ ನಾನು ಈ ಮೂಲಕ ಅವರಿಗೆ ಕರೆ ಕೊಡ್ತಾ ಇದ್ದೀನಿ. ನಂತರ ಮಾತನಾಡಿದ ದಾವೂದ್, ಇಂದು ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದನ್ನು ಮನಗಂಡು ನಾನು ಸಹ ನನ್ನ ಸ್ನೇಹಿತರ ತಂಡ ರೈತರ ಪರ ಹೋರಾಟ ಮಾಡುತ್ತಿರುವ ಸಂಘಟನೆಗೆ ಸೇರ್ಪಡೆಗೊಳ್ಳುವ ಮೂಲಕ ಸಂಘವನ್ನು ಬಲಿಷ್ಠ ಮಾಡಿ ರೈತ ಪರ ಕೆಲಸ ಮಾಡುತ್ತಿದ್ದೇವೆ ಎಂದರು. ನಾನು 1995ರಲ್ಲಿ ಮಡಿಕೇರಿಯಲ್ಲಿ ಏಲಕ್ಕಿ, ಒಳ್ಳೆಮೆಣಸು ಖರೀದಿ ಮಾಡ್ತಾ ಇದ್ದೆ. ರೈತರು ತರುವಂತಹ ವಸ್ತುಗಳನ್ನು ಖರೀದಿ ಮಾಡಿ ನಾನು ಇವತ್ತು ಅದರ ನಂತರ ದಿನಗಳಲ್ಲಿ ಹೋಟೆಲ್ ಉದ್ಯಮದಲ್ಲಿ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ. ನಾನು ರೈತರ ಮಗ ಅನ್ನೋದಿದ್ದರೂ ನಾನು ರೈತರನ್ನು ನಾನು ಗೌರವಿಸ್ತೇನೆ. ನನ್ನ ಇಷ್ಟು ಬೆಳವಣಿಗೆಗೆ ಕಾರಣ ರೈತರು. ಯಾಕೆಂದರೆ ನಾನು ಹೋಟ್ಲ್ ಉದ್ಯಮಿ. ನಾನು ಫೇಮಸ್ ಆಗಿರೋದು ಬಿರಿಯಾನಿಗೆ ಅಕ್ಕಿ ಬರಬೇಕಂದ್ರೆ ರೈತರು ಬೆಳೆದೇ ಆಗಬೇಕು. ಇಂಥ ಅಕ್ಕಿಯನ್ನು ನಾನು ಬಿರಿಯಾನಿ ಮಾಡಿಬಿಟ್ಟು ಕಿಂಗ್ಸ್ವೇ ಅಂತ ಒಂದು ಹೋಟೆಲ್ ನಾಮದಿಂದ ಬೆಳೆದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ. ನನ್ನ ಎಲ್ಲ ಆತ್ಮೀಯ ರೈತರಿಗೆ ನನ್ನ ಅಭಿನಂದನೆಗಳು. ಅವರಿಗೆಲ್ಲರಿಗೂ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಈ ರೈತ ಸಂಘ ಇದೇ ಪೇಪರ್ನಲ್ಲೇ ನೋಡ್ತಾ ಇದ್ದೀನಿ.
ನಮಗೊಂದು ಇವತ್ತೊಂದು ಸರ್ಪ್ರೈಸ್. ನಾವು ಈ ಥರ ಹಸಿರು ಸಾಲ ಹಾಕ್ತೀವಿ ಅಂತ ನಾವು ಕನಸಲ್ಲಿ ನೆನೆಸ್ಕೊಂಡಿಲ್ಲ. ನಾವಾಗಲಿ ನಮ್ಮ ಸ್ನೇಹಿತರು ಇಲ್ಲಿ ಸೇರಿರುವಂಥ ಎಲ್ಲರೂ ನಾವು ಯಾರೂ ನೆನೆಸ್ಕೊಂಡಿಲ್ಲ ರೈತ ಸಂಘಕ್ಕೆ ಸೇರ್ಪಡೆ ಆಗ್ತೀವಿ ಅಂತ. ಒಂದು ಸರ್ಪ್ರೈಸ್ ಆಗಿ ನಮ್ಮ ಸೇರ್ಪಡೆ ಗೊಳಿಸಿದ್ದಾರೆ. ಬಟ್ ಕೆಲವು ವಿಷಯಗಳಲ್ಲಿ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಎಲ್ಲ.